ಮೊದಲು ಇವತ್ತು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನನ್ನ ಕ್ಷೇತ್ರದ ಜನರಿಗೆ ನಾನು ಹೇಳಲಿಕ್ಕೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ನನ್ನ ಕ್ಷೇತ್ರದ ಜನರಿಗೆ ತಿಳಿಸಲಿಕ್ಕೆ ನಿಮ್ಮ ಮುಖಾಂತರ ನಾನು ಬಯಸ್ತೀನಿ. ಇವತ್ತು ನಿಮ್ಮನ್ನೆಲ್ಲ ಕರೆದದ್ದು ತರಾತುರಿಯಿಂದ. ನಾನು ಹಳ್ಳಿಯಲ್ಲಿದ್ದ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಗ್ತದಪ್ಪ ಅಂಥೇಳಿ ನಾನು ಜೋಶಿಯವರಿಗೆ ದೂರಿಂದನೇ ಫೋನ್ ಮಾಡಿ ಹೇಳಿ ಇವತ್ತು ಎಲ್ಲ ಪತ್ರಿಕಾ ಮಿತ್ರರು ಕರಿಬೇಕಪ್ಪ ಅಂತ ಹೇಳಿದ್ದು. ಕಾರಣ ಏನಪ್ಪ ಅಂತಂದರೆ, ನಾಳೆ ಅಂದರೆ 9ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಇಂಡಿ ನಗರದಲ್ಲಿ ನಮ್ಮ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಒಂದು ನ್ಯಾಷನಲ್ ಹೈವೇ ಮಹಾರಾಷ್ಟ್ರ ಬಾರ್ಡರ್ಲಿಂದ ಬಿಜಾಪುರವರೆಗೂ ಸುಮಾರು 102 ಕಿಲೋಮೀಟರ್ ರೋಡನ್ನು ಭೂಮಿ ಪೂಜೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಇಟ್ಕೊಂಡಿದ್ದೆವು ನಾವು ಮತ್ತು ನಮ್ಮ ಕಾರ್ಯಕರ್ತರು. ಅದಕ್ಕೆ ನಾನು ಇಂಡಿ ತಾಲೂಕಿನ ನನ್ನ ಮತದಾರರಿಗೆ ವಿನಂತಿ ಮಾಡ್ಕೊಳ್ಳೋಕೆ ಬಯಸ್ತೀನಿ. ಇದು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಅತ್ಯಂತ ಇದು ಒಂದು ದೊಡ್ಡ ಕೊಡುಗೆ. ಅದಕ್ಕಾಗಿ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ನಾಳೆ 9ನೇ ತಾರೀಕಿಗೆ ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಬೇಕು ಅಂಥೇಳಿ ಅತ್ಯಂತ ಕಳಕಳಿಯಿಂದ ನನ್ನ ಕ್ಷೇತ್ರದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮೂಲಕ ಹೇಳಲಿಕ್ಕೆ ನಾನು ಬಯಸ್ತೀನಿ. ಅಲ್ಲ, ಇಂಡಿನಲ್ಲಿ ಇಂಡಿ ಪ್ರಾಪರ್ನಲ್ಲೇ ನಾನು ಅದು ಭೂಮಿ ಪೂಜೆ ಸ್ಥಳ ಅಲ್ಲೇ ಫಿಕ್ಸ್ ಮಾಡಿದ್ದು. ಆದರೆ ಈ ಮಳೆಗಾಲ ದಿನ ಅಂಥೇಳಿ ಒಂದು ದೊಡ್ಡದು ಸಾಲುಟಿಗೆ ರೋಡಿಗೆ ಒಂದು ಇದು ಇದೆ, ಏನು ಕಲ್ಯಾಣ ಮಂಟಪ, ಅಲ್ಲೇ ಮಾಡಬೇಕು ಅಂಥೇಳಿ ನಾವು ತೀರ್ಮಾನ ಮಾಡಿದೆವು. ಪ್ರಾಜೆಕ್ಟ್ ಕಾಸ್ಟು ಅಂದಾಜು ಇದು 24 ಕಿಲೋಮೀಟರ್ ಆಚೆನೂ ಬರ್ತದೆ ಮಹಾರಾಷ್ಟ್ರ. ಇವೆರಡೂ ಸೇರಿ ಸುಮಾರು 190 ಕಿಲೋಮೀಟರ್, 1,090 ಕೋಟಿ ರೂಪಾಯಿ ಕೆಲಸ ಇದು. ಇದು ಬರೀ ನಮ್ಗೆ ಅಷ್ಟೇ ಅಲ್ಲ, ಬರೀ ನಮ್ಗೆ ಸುಮಾರು ಅಂದಾಜು ಅದು 1,000 ಅಂದಾಜು 1,000 ಕೋಟಿ ಇರ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಕರೆಕ್ಟಾಗಿ ಅದು ಎಷ್ಟು ಕೋಟಿ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ಕಿಲೋಮೀಟರ್ ಮಾತ್ರ 110 ಕಿಲೋಮೀಟರ್, 900 ಕೋಟಿ. ಸಾರಿ, ಇಂಡಿ ಟು ಬಿಜಾಪುರ ತನಕ 900 ಕೋಟಿ, 104 ಕಿಲೋಮೀಟರ್. ಇದು ಕನೆಕ್ಟಿವಿಟಿ ಮಹಾರಾಷ್ಟ್ರ ಬಾರ್ಡರ್ಲಿಂದ ನಮ್ಮ ಭೀಮಾ ನದಿಯನ್ನು ದಾಟಿ ಬಂದ ಮೇಲೆ ಆಮೇಲೆ ಮಣ್ಣೂರು ಅಂತ ಬರ್ತದಲ್ಲ, ಇಂಡಿ ತಾಲೂಕಲ್ಲಿ ಮಣ್ಣೂರ ಅಂದ್ರೆ ಕರ್ಜಿಗೆ, ಮಣ್ಣೂರಿಂದ ಆಮೇಲೆ ಸ್ಟ್ರೇಟು ಇಂಡಿ ಟು ಅಥರ್ಗ ಟು ಇವರು ನಾಗ್ಠಾಣ್ ಟು ಸ್ಟ್ರೇಟ್ ಇಲ್ಲಿ ನಮ್ಮ ಇಂಡಿ ರೋಡಿಗೆ ಬಂದು ಕೂಡಿ ಈ ಅದು ಶಶಿನಾಗ್ ಹೋಟೆಲ್ ಹತ್ರ ಕ್ರಾಸ್ ಆಗಿ ಪೂರ MB ಪಾಟೀಲ್ರ ಮನೆ ಅದಲ್ಲ, ಆ ಮನೆಗೆ ಬಂದು ಕೂಡಿ ಅಲ್ಲಿಗೆ ಇದು ಸಂಕೇಶ್ವರ ರೋಡು, ಜಾಯಿಂಟ್ ಸಂಕೇಶ್ವರ ರೋಡ್. ನಿಮ್ಮ ಪೆಟ್ರೋಲ್ ಬಂಕ್ ಅದಲ್ಲ, ಇಟಿಗೆ ಪೆಟ್ರೋಲ್ ಬಂಕ್, ಅಲ್ಲಿ ಬಂದು ಜಾಯ್ನ್ ಆಗ್ತದೆ. ನೋಡ್ರಿ, ಅದಕ್ಕೆ ಈಗ ಏನೇನೋ ತೊಡಕುಗಳು ಬಹಳ ಆಗ್ಬಿಟ್ಟವ. ಈಗ ಸುಮಾರು ನೋಡ್ರಿ 78 ಕೋಟಿ ರೂಪಾಯಿ ಖರ್ಚು ಮಾಡಿದ್ದು ಅದಕ್ಕೆ ಸರ್ಕಾರ, 78. ಅದು ಯಾರ ಮನಸ್ಸಿನಾಗಿರ್ಲಿಲ್ಲ, ಏನೇನೋ ಮಾಡಿ ನಾ ಮಾಡಿಸ್ದ. ಈಗ ಅದು ಒಂದು ಟ್ರೈನ್ ನಿಲ್ಲಿಸ್ಬೇಕು, ಅವರು ಟ್ರೈನ್ ನಿಂದ್ರಿಸ್ಲಕ್ಕ ಇದು ತೊಂದರೆ ಆಗ್ಲಕತ್ತದ ಅಂತ ಹೇಳ್ತಾರ. ಎಲ್ಲರ ಡೈವರ್ಟ್ ಮಾಡಬೇಕು ಅಂದ್ರೆ ಈ ಕಡೆ ಮಂದಿಗೆ ತೊಂದರೆ ಒಟ್ಟಾರೆ ಒಳಗಾಗಿ ಸಂಪೂರ್ಣ ಕೆಲಸ ಮುಗಿದು ಹೋಗ್ತಾರೆ. ರೋಡ್ ಅದೆಲ್ಲ ಮುಗಿದ, ಬರೀ ಇವು ಲಿಫ್ಟ್ ಮಾಡಿ ಮ್ಯಾಲೆ ಹಾಕಬೇಕು. ಆ ಮ್ಯಾಲೆ ಹಾಕ್ಬೇಕಂದ್ರೆ ಒಂದು ದಿವಸ ಟ್ರೈನ್ಗಳೆಲ್ಲನೂ ಸ್ಟಾಪ್ ಮಾಡಬೇಕಾಗ್ತದೆ. ಅದಕ್ಕಾಗಿ ಯಾಕಂದ್ರೆ ಈ NTPCದು ಒಂದು ಪ್ರಾಬ್ಲಮ್ ಅದಲ್ಲ, ಈ ಈ ಕಲ್ಲಿದ್ದಿಲಿ ಟ್ರಾನ್ಸ್ಪೋರ್ಟೇಷನ್ನೇ ಮೇಜರ್ ಅದ. ಸುಮಾರು ಒಂದು 20 ಗೂಡ್ಸ್ ಟ್ರೈನ್ ಡೈಲಿ ಅಡ್ಡಾಡ್ತಾವೆ, 15 ಟ್ರೈನ್ ಅಡ್ಡಾಡ್ತಾವೆ. ಹಿಂಗಾಗಿ ಅದು ತೊಂದರೆ ಆಗ್ಯದ ರೀ. ಅದಕ್ಕಾಗಿ ಸ್ವಲ್ಪ ಈ ಒಂದು 15 ದಿವಸ ಖಂಡಿತ ಆಗ್ತದೆ ಅಂಥೇಳಿ ನನಗೆ ಹೇಳ್ಯಾರ ಅವರೆಲ್ಲ. ನಾನು ಭಾಳ ಬೆನ್ನತ್ತೀನಿ ಅದಕ್ಕೆ, ಮಂದಿ ಕೈಲಿ ಬಯಸ್ಕೊಂಡು ಸಾಕಾಗ್ಯದ ನನಗೂ. ಅದು ಒಟ್ಟಾರೆ ನಮ್ಮ ಬಿಜಾಪುರಕ್ಕೆ ಅಂದ್ರೆ ನೀವು ಅದು ಡಿಟೇಲ್ ಆಗಿ ಹೇಳೋದು ಬೇಡ, 1,000 ಕಿಲೋಮೀಟರ್ ಮಂಜೂರಾತಿ ಮಾಡಿಕೊಟ್ಟಾರೆ.
ಕೇಂದ್ರ ಸರ್ಕಾರ ಈ 10 ವರ್ಷದಲ್ಲಿ 1,000 ಕಿಲೋಮೀಟ್ರ್ ಸುಮಾರು 5,766 ಕೋಟಿ ರೂಪಾಯಿ ಮಂಜೂರಾತಿ ಮಾಡ್ಯಾರ. ಒಟ್ಟು 1,000 ಕಿಲೋಮೀಟ್ರ್. ಅದು ಡಿಟೇಲಾಗಿ ಮತ್ತು ನಾಳೆ ಇಂಡಿನಲ್ಲಿ ಹೇಳಬೇಕು ಅಂತ ಮಾಡೀನಿ. ನಾನು ಎಲ್ಲನೂ ಹೇಳ್ತೀನಿ. ಇನ್ನೊಂದು ಸಲ ಮತ್ತೆ ಬೇಕಾರೆ ನಾವು ಇಲ್ಲೇನು ಬಿಜಾಪುರದಲ್ಲಿ ಕೂಡನು. ಇದು ಮಹಾರಾಷ್ಟ್ರ ಗಡಿ ಮುರುಮದಿಂದ ನೋಡ್ರಿ, ಅದು ಅಲ್ಲಿದಿಂದ ಮುರುಮದಿಂದ ಪ್ರಾರಂಭವಾಗಿ ಮಾಶಾಳ, ಕರಜಗಿ, ಇಂಡಿ, ಅಥರ್ಗ, ನಾಗ್ಟಾಣ ಹೊರವರ್ತುಲ ರಸ್ತೆಗಳು ಅಂದ್ರೆ ಇವೆಲ್ಲ ಬೈಪಾಸ್ ಮಾಡಿದೇವೆ ರೀ. ನಮ್ಮ ಅಥರ್ಗನೂ ಬೈಪಾಸು, ಆಮೇಲೆ ನಾಗ್ಟಾಣೂ ಬೈಪಾಸ್ ಮಾಡಿದೆವು. ಅದು ಇಂಡಿನೂ ಬೈಪಾಸು, ಇಂಡಿನೂ ಮೇಜರ್ ರೀ. ಅದು ಇಂಡಿನೂ ಬೈಪಾಸ್ ಆದರೆ ರೂಗಿ ಆಗಲಿಲ್ಲ. ರೂಗಿಗೆ ಅಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಬಂದು ಅದು ಬೈಪಾಸ್ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕಂದ್ರೆ ಕನಿಷ್ಠ 500 ಮೀಟರ್ ದೂರ ಇರಬೇಕು ರೋಡ್ ಅಂತ ಹೇಳ್ತಾರೆ. ಆ ರೀತಿ ಇಲ್ಲ. ಅದಕ್ಕಾಗಿ ಆ ಟೆಕ್ನಿಕಲ್ ಪ್ರಾಬ್ಲಮ್ ಎಲ್ಲ ಅದೊಂದು ಉಳಿತು. ಆದರೆ ಇಂಡಿ, ಅಥರ್ಗ ಮತ್ತು ನಾಗ್ಟಾಣ ಮಾತ್ರ ಬೈಪಾಸ್ ಆಗ್ತಾವು 3. ಒಟ್ಟು 102 ಕಿಲೋಮೀಟ್ರ್ ಇದ್ದು 4 ಇದಕ್ಕೆ ಬೃಹತ್ ಸೇತುವೆಗಳು ಬರ್ತವೆ. ಈ ರೋಡಿಗೆ 4 ಬೃಹತ್ ಸೇತುವೆಗಳು, ಆಮೇಲೆ 10 ಕಿರಿ ಸೇತುವೆಗಳು, 175 ಕಲ್ವರ್ಟ್ಸ್ಗಳು ಒಳಗೊಂಡಿರುತ್ತದೆ. ಅಂದಾಜು ಮೊತ್ತ 984 ಕ್ರೋರ್ಸ್ ಇದಕ್ಕೆ ಅಂದಾಜು ಕೋಟಿ ರೂಪಾಯಿ ಆಗುತ್ತದೆ. ಹಾಗೂ ರಸ್ತೆ ನಿರ್ಮಾಣ ಮಾಡಲು 2 ವರ್ಷ ಕಾಲಾವಧಿ ಇರುತ್ತದೆ. 2 ವರ್ಷ ಕಾಲಾವಧಿ ಅದಕ್ಕೆ. ಮಹಾರಾಷ್ಟ್ರದಿಂದ ಮುರುಮದಿಂದ ವಿಜಯಪುರದವರೆಗೆ ಸುಭಾಷ್ ಚಂದ್ರ ಬೋಸ್ ವೃತ್ತವರೆಗೆ ಸಂಚರಿಸಲು ತಗಲುವ ಅಂದಾಜು ಸಮಯ 1 ಗಂಟೆ 30 ನಿಮಿಷ ಆಗ್ತದೆ ಅಂತ ಹೇಳ್ತಾರೆ ಅಲ್ಲಿದಿಂದ ಬರೋಕ್ಕೆ. ಒಟ್ಟಾರೆ ಇದೇನು ಎಲ್ಲ ದೇವ್ರ ಪುಣ್ಯದಿಂದ ನಮಗೆಲ್ಲರಿಗೂ ಅನುಕೂಲ ಆಗ್ತದೆ. ಜನರಿಗೆ ನೋಡ್ರಿ, ಎಲ್ಲೋ ಈಗ ಇದಕ್ಕೆ ಹೋಗ್ಬೇಕಪ್ಪ ಮಹಾರಾಷ್ಟ್ರಕ್ಕೆ, ಎಲ್ಲರೂ ಈ ಕಡೆ ಹೋಗ್ಬೇಕಂತಂದ್ರೆ ಎಲ್ಲೆಲ್ಲೋ ಸುತ್ತಾಗಿ ಹೋಗ್ಬೇಕಾಗ್ತದೆ. ಅಗದಿ ನಮ್ಮ ಈ ರೋಡ್ ಆಗೋದ್ರಿಂದ ಸರಳ ಈ ರೋಡಿನ ಕತೆ ಏನು ಅದನ್ನು ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಈ ರೋಡ್ ಮೊದಲು ಹೀಗೆ ಇರಲಿಲ್ಲ. ಗಡ್ಕರಿ ಸಾಹೇಬ್ರು ಏನು ಮಾಡಿದರು, ಇಂಡಿ ತಂದು ಜಳಕೆ ಕೂಡಿಸಿ ಬಿಟ್ಟಿದ್ರು. ಆದರೆ ಅದು ಗೊತ್ತಾಯಿತು ನನಗೆ. ಗೊತ್ತಾದ ಮೇಲೆ ನಾನೇ ಸ್ವತಃ ಒಂದು ಲೆಟರ್ ತೊಗೊಂಡು ಹೋಗಿ ಜಗಳ ಮಾಡಿದೆ. ನೋಡಿ ಸ್ವಾಮಿ, ಅಲ್ಲಿ ನ್ಯಾಷನಲ್ ಹೈವೇ ಆಲ್ರೆಡಿ ಅದ, ನೀನು ಅಲ್ಲಿ ಇದ್ದಲ್ಲೇ ಮಾಡಿದ್ರೆ ಪ್ರಯೋಜನ ಏನು? ನೀನು ಅದನ್ನೇ ಸ್ವಲ್ಪ ಇಂಡಿ ಮೇಲಿಂದ ಡೈವರ್ಟ್ ಮಾಡಿದ್ರೆ ಅಥರ್ಗ, ನಾಗ್ಟಾಣ ಇವೆಲ್ಲ ನನ್ನ ಊರದು. ಅಥರ್ಗ ನಾನು ಹುಟ್ಟಿದ ಊರ, ಅಲ್ಲಿ ಆಗಬೇಕು ಅಂಥೇಳಿ ಒತ್ತಾಯ ಮಾಡೋದಲ್ಲೇ ನಕ್ಕು ಅದರ ಮೇಲೇ ಬರೆದುಬಿಟ್ರು ಶಾಂಕ್ಷನ್ ಅಂಥೇಳಿ. ಇಲ್ಲಾಂದ್ರೆ ಅದು ಬಂದು ಜಳಕೆ ಕೂಡಿಸಿ ಸ್ಟ್ರೇಟ್ ಬಂದುಬಿಡೋದು. ಆದರೆ ಅದನ್ನೊಂದು ಸ್ವಲ್ಪ ಏನೇನೋ ಭಾಳ ರಿಕ್ವೆಸ್ಟ್ ಮಾಡಿ ಅದನ್ನು ಡೈವರ್ಟ್ ಮಾಡಿ ನಾನು ನಮ್ಮೂರು ಆತದ ಇರಲಿ ಅಲ್ಲಿ ಒಂದು ಅಂಥೇಳಿ ನಾನು ಆ ಕಡೆ ಹಾಕ್ಸ್ಕೊಂಡು ಬಂದೆ ಪ್ರಯಾಸ ಮಾಡಿ. ಅದು ಐತಲ್ರಿ, ಅಲಿಯಾಬಾದ್ ಟು ನಾಗ್ಟಾಣ ಏರ್ಪೋರ್ಟಿಗೆ ಕನೆಕ್ಷನ್ ಅದು ಇದ್ರಾಗ ಬರೋದಿಲ್ಲ. ಅದು ಸಪ್ರೇಟ್ ರೋಡ್ ಅದ ರೀ, ಒಂದು ಸ್ಟೇಟ್ ಗೌರ್ಮೆಂಟದು ಸಪ್ರೇಟ್ ರೋಡ್ ಅದ. ಅದನ್ನು ಮಾಡ್ತಾರೆ. ಅದನ್ನು ಕಂಪ್ಲೇಂಟ್ ಬಂದದ್ರಿ ನಮಗೂ. ಅದನ್ನು ಶಿಫ್ಟ್ ನೀವು ಹೇಳೋದು ಇದೇ ಟೂಲ್ ನಾಕ, ಅದಕ್ಕೆ ಅದನ್ನು ನಾನು ಶಿಫ್ಟ್ ಮಾಡಬೇಕು ಅಂಥೇಳಿ ಭಾಳ ಪ್ರಯತ್ನ ಮಾಡ್ಲಾಕತ್ತೀನಿ. ಅದ್ರ ಬಗ್ಗೆ ಇನ್ನೂ ನಿರ್ಣಯ ಆಗಿಲ್ಲ. ಆಮೇಲೆ ಅಲ್ಲೇ ಮಾಡಬೇಕು. ಅವರು ಇಲ್ಲಿ ಮಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಅವರೇ ಮಿನಿಸ್ಟ್ರಿನೇ ಮಾಡಬೇಕು. ಅದು ನಾನು ಹೇಳಿದ್ದೀನಿ ಮಾಡ್ತೀನಿ ಅಂತ ಒಪ್ಕೊಂಡಾರ. ಆದರೆ ಯಾವಾಗ ಅನ್ನೋದು ಕರೆಕ್ಟಾಗಿ ನನಗೆ ಇನ್ನೂ ಹೇಳಿಲ್ಲ. ಇನ್ನೂ ನನಗೇನೂ ತಿಳಿಸ. ಒಟ್ಟಾರೆ ಮಾಡಿಸ್ತೇವೆ ಅದನ್ನು. ಸಿಟಿ ಲಿಮಿಟ್ ಬಿಟ್ಟು ಇನ್ನೂ ಒಂದು ಸ್ವಲ್ಪ ಆ ಕಡೆ ಮಾಡಿಸ್ಲಿಕ್ಕೆ ಹೇಳಿದೆವು. ಮಾಡ್ತಾರೆ ಅದನ್ನು ಶಿಫ್ಟ್ ಮಾಡ್ತಾರೆ ಮೋಸ್ಟ್ಲಿ. ಯಾವ್ದ್ರಿ 100% ಅದು 68 crore ರೂಪಾಯಿದು ಪ್ರೊಜೆಕ್ಟ ಮಾಡಿ ಡೆಲ್ಲಿ ಕಳಿಸಿದ್ದೀನಿ. ಆದರೆ ಅದು ಇಷ್ಟೊತ್ತಿಗೆ ಆಗ್ತಿತ್ತು. ಆದರೆ ಅದೇನು ಎಲ್ಲನೂ ಕೂಡಿ ಒಂದೇ ಸಲ ಮಾಡಬೇಕು ಅಂಥೇಳಿ ಇಟ್ಕೊಂಡಾರ. 100% ಆಗ್ತದೆ. ಅದು ಏನ್ರಿ ಇದ್ರದ್ದು ಎಲ್ಲಿ ಅದನ್ನ ಅಲ್ಲೇ ಪೂಜೆ ಮಾಡೋಣ. ನಿಮ್ಮನ್ನೆಲ್ಲ ಕರೆಸ್ತೀನಿ ಅದಕ್ಕೆ ಪೂಜಾಕ್ಕೆ. ವಜ್ರ ಅಲ್ಲ, ಅದು ಗಣೇಶ ನಗರ್ ರೀ. ಗಣೇಶ ನಗರ್ ಅಲ್ಲೇ ಇದು ಒಟ್ಟು ಕೂಡ್ತಾವಲ್ರಿ ಎಲ್ಲ ಟೂಲ್ನ ಹಾಕೋದು ಈಚೆ ಕಡೆ. ಅಲ್ಲಿ ಅದು ಮಂಜೂರ 100% ಆಗ್ತದೆ. 68 crores ಟೋಟಲ್ ರೀ, ಅದು ಆಗ್ತದೆ.
ಈಗ ಉಳ್ದದ್ದೇ ಅದು ಒಂದೇ ಒಂದು ನಿಮ್ಮ ಬಿಜಾಪುರದಾಗ ಯಾವ ಉಳ್ದವ ಹೇಳ್ರಿ ಒಟ್ಟು ಮಾಡ್ತೀನಿ, ಅದನ್ನು ಮಂಜೂರು ಅದ, ಯಾವುದು ಅಲಿಯಾಬಾದ್ದು. ಆದರೆ ಅದು ಏನಾಗಿತ್ತು, ಅದು ಮೊದಲು 4 ಲೇನ್ ಮಾಡಬೇಕು ಅಂಥೇಳಿ ಎಸ್ಟಿಮೇಟ್ ಮಾಡಿದರು. ಆಮೇಲೆ ಇಲ್ಲ 4 ಲೇನ್ ಈಗ ಆಗೋದಿಲ್ಲ, 2 ಮಾಡಿರಿ ಅಂತ ಹೇಳಿದ ಮೇಲೆ ಮತ್ತೆ ಚೇಂಜ್ ಮಾಡೋದು. ನಾವು ಪೂಜೆ ಮಾಡಿ 4 ವರ್ಷ ಆಗ್ಯದ್ರಿ ಅದನ್ನು, ನಾವೆಲ್ಲರೂ ಹೋಗಿ ಪೂಜೆ ಮಾಡಿ ಭೂಮಿ ಪೂಜೆನೂ ಮಾಡಾಗ್ಯದ. ಆದರೆ ಈಗ ಅದನ್ನು ಟೆಂಡರ್ ಕರೆದಾರ, ಮೋಸ್ಟ್ಲಿ ಟೆಂಡರ್ ಕರೆದಾರೆ. ಇವತ್ತು ನಾಳೆ ಫೈನಲ್ ಆಗ್ತದೆ ರೀ, ಅದನ್ನು ಪ್ರಾರಂಭ ಆಗ್ತದೆ. ಯಾವ ನಿಮ್ಮ ಓವರ್ ಬ್ರಿಡ್ಜ್ಗಳು ಉಳಿಸಿಲ್ರಿ ಬಿಜಾಪುರದಾಗ, ಒಂದೇ ಸಲ ಮಾಡಿಸ್ಬಿಟ್ಟಿನ ಒಟ್ಟು. ಏನಿಲ್ಲ, ಬಂದು ಕೇಂದ್ರ ಸರ್ಕಾರದಿಂದ ಎಲ್ಲ ಹಿರಿಯ ಅಧಿಕಾರಿಗಳು, ಏರ್ಪೋರ್ಟ್ ಅಥಾರಿಟಿ ಅವರು ಬಂದು ಇನ್ಸ್ಪೆಕ್ಷನ್ ಮಾಡ್ಯಾರ. ಮಾಡಿ ಅದಕ್ಕೆ ಸ್ವಲ್ಪ ಎಲ್ಲೋ ಒಂದು 2-3 ಕಡೆನೇ ಸ್ವಲ್ಪ ವ್ಯತ್ಯಾಸ ಆಗಿತ್ತು. ಇದನ್ನು ಸರಿ ಮಾಡ್ಬೇಕಂತ ಹೇಳ್ಯಾರ. ಅದನ್ನು ಕೂಡ ಸರಿ ಮಾಡ್ಯಾರ. ಈಗ ಏರ್ಪೋರ್ಟ್ ಇಷ್ಟೊತ್ತಿಗೆ ಓಪನಿಂಗ್ ಮಾಡಿಸ್ತಿದ್ದೆವು ನಾವೆಲ್ಲ, ಅವ್ರಿಗೂ ಹೇಳಿದ್ದೆವು, ನಾನು ಹೋಗಿ ಅವರೆಲ್ಲ ರೆಡಿ ಆಗಿ. ಪ್ರಾಬ್ಲಮ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ಅದೇನಪ್ಪ ಫೈರ್ ಫೈಟರ್ಸದ್ದು ರೆಡಿ ಆಗ್ತಾಯಿಲ್ಲ, ಅದು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋಬೇಕು. ಹಿಂಗಾಗಿ ಅದ್ರ ಸಲುವಾಗಿ ನಿಂತದ. ಅದಾದ ತಕ್ಷಣ ಅದನ್ನು ಓಪನಿಂಗ್ ಮಾಡಿಸ್ತೇವೆ ರೀ. ಅದು ಸ್ವಲ್ಪ ನೋಡಿರಿ, ನಾಳೆಗೆ ಒಂದು ಸ್ವಲ್ಪ ಸರಿಯಾಗಿ ಎಲ್ಲ ದಯವಿಟ್ಟು